ನಮ್ಮಪ್ಪ ಕಾಲದ ಸ್ಪೀಕರ್ ಇವೆಲ್ಲ ಅದೆಲ್ಲ ಈ ಸಾಲಿದೆ ಅಲ್ವಾ, ಈ ಸಾಲಲ್ಲಿ ಗೊಬ್ಬರ ಹಾಕೊಳ್ಬೇಕು. ಇನ್ನೂ ಗೊಬ್ಬರ ಬಂದಿಲ್ಲ. ನೀವೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬ್ಯಾಲೆನ್ಸಿಂಗ್ ಬಾಪ ಗಾಡಿ ಇಲ್ಲ, ಇನ್ನು ಲೇಟ್ ಆಗುತ್ತೆ ಕೊಡೋದಕ್ಕೆ, ಬಾ ಅಂತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಿಶನ್. ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಕುದುರೆ ನೋಡಿ ಯಾರು ಬೇಡಿ ತಾಕತ್ ಇದ್ರೆ ತಾಡಿರಿ. ಅಟೆನ್ಷನ್ ಪ್ಲೀಸ್. ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ಸದ್ಯಕ್ಕೆ ನಾನು ಊರಿಗೆ ಬಂದಿದ್ದೀನಿ. ಎಕ್ಸಾಮ್ಸ್ ಮುಗೀತು. ಸೊ ನೆನ್ನೆ ಊರಿಗೆ ಬಂದೆ. ಅದಕ್ಕೆ ಇವತ್ತಿಂದ ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಊರಲ್ಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು, ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಬರುತ್ತೆ. ಇನ್ಮೇಲಿಂದ ದಿನ ಬರುತ್ತೆ. ಎಲ್ಲರೂ ದಿನ ನೋಡಿ, ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತು ಇದನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸದ್ಯಕ್ಕೆ ರಕ್ಷಿ ತೋಟ ಹತ್ರ ಹೋಗಿರಬೇಕು. ನಾನಿವತ್ತು ತೋಟ ಹತ್ರ ಹೋಗಬೇಕು ಊಟ ತಿಂದ್ಬಿಟ್ಟು. ಹೋಗಿ ಸ್ವಲ್ಪ ತೋಟ ಹತ್ರ ಕೆಲಸ ಇದೆ. ಅದೇನು ಕೆಲಸ ಅಂತ ತೋಟ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಬನ್ನಿ ಹೋಗೋಣ. ನಾನು ಊರಿಗೆ ಬಂದರೆ ಡೈಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಮಾಡಿ ಮೇಲೆ ಇರೋ ರೂಮ್ಗೆ ಹತ್ರ ಹೋಗ್ತೀವಿ. ಹೋಗ್ಬಿಟ್ಟು ಇಲ್ಲೂ ಸ್ಪೀಕರ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಳೇ ಕಾಲ ಸ್ಪೀಕರ್ಸು, 19s ಸ್ಪೀಕರ್ಸ್ ಇವು. ನಮ್ಮಪ್ಪ ಕಾಲದ ಸ್ಪೀಕರ್ ಇವೆಲ್ಲ ಅದೆಲ್ಲ ಕಿತ್ತೋಗೈತೆ, ಆದ್ರೂ ವರ್ಕ್ ಆಗುತ್ತೆ. ಅದು ಆ್ಯಂಪರ್ ಇಲ್ಲೈತೆ, ಅದೇನೋ ವರ್ಕ್ ಆಗ್ತಿಲ್ಲ. ಸೊ ಅದನ್ನ ನಾನು ಏನಂತ ಚೆಕ್ ಮಾಡಬೇಕು. ಇದು ಹಳೆ ಕಾಲದ ಸ್ಪೀಕರ್ಸ್, ನಮ್ಮ ಅಪ್ಪ ಮಡಗಿರೋದು ಆ ಕಾಲದಿಂದನು. ಅದ್ರದ್ದು ಆ್ಯಂಪೇರ್ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ, ಇದು ಆ್ಯಂಪೇರ್ ಅದು. ಮತ್ತು ಇದು ಕ್ಯಾಸೆಟ್ ಹಾಕೋದು, ಇಲ್ಲಿದೆ ನೋಡಿ ಕ್ಯಾಸೆಟ್ ಹಾಕೋದು. ಇವೆರಡು, ಇದು ಕ್ಯಾಸೆಟ್ ಹಾಕೋದು, ಇದು ಕಂಟ್ರೋಲ್ ಸಿಸ್ಟಮು, ಅದು ಸ್ಪೀಕರ್ಸು. ಅದರಿಂದ ಮುಂದೆ ಕ್ಯಾಪ್ ಇತ್ತು, ಅದೆಲ್ಲ ಎಲ್ಲೋ ಏನೋ ಮಾಡಾಕಿದ್ದಾರೆ ಗೊತ್ತಿಲ್ಲ. ಇದೆಲ್ಲ ಹುಡುಗ ತಿಂದಾಕಿದೆ ನೋಡಿ, ಇವೆಲ್ಲ ಹುಡುಗ ತಿಂದಾಕಿದೆ. ಸೊ ವರ್ಕ್ ಆಗುತ್ತೆ, ಅದೇನಂತೆ ತೊಂದರೆ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಸೌಂಡ್ ಫುಲ್ ಬೇಸ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಆಂಪೇರ್ ಒಂದು ರೆಡಿ ಮಾಡಬೇಕು. ಅದು ಸ್ವಲ್ಪ ಕೆಟ್ಟೋಗಿದೆ, ಏನಂತ ನೋಡ್ಬಿಟ್ಟು. ಅಕಸ್ಮಾತ್ ರೆಡಿ ಆಗಿಲ್ಲ ಅಂದರೆ ರಕ್ಷಿನ ಕರೆಸಿ ಮತ್ತೇನೋ ಟೆಸ್ಟ್ ಮಾಡಿ ರೆಡಿ ಮಾಡಿಸಿ ನೋಡುವ, ಏನೋ ಮಾಡುವ. ಇವಾಗ ಸದ್ಯಕ್ಕೆ ನಾನು ಅದನ್ನ ರೆಡಿ ಮಾಡಿಬಿಟ್ಟು ಮತ್ತೆ ತೋಟ ಹತ್ರ ಹೋಗ್ಬೇಕು. ನಮ್ಮ ಅಪ್ಪ ಫೋನ್ ಮಾಡ್ತಾರಂತೆ, ತೋಟ ಹತ್ರ ಹೋಗ್ಬೇಕು. ಏನು ಬೆಳೆ ಹಾಕಿದ್ದೀವಿ ಅಂತಾರೆ ಎಲ್ಲೋಗಿ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಅದು ಮಾಡೋಣ ಫ್ರೆಂಡ್ಸ್. ಈಗ ತೋಟ ಹತ್ರ ಬಂದ್ವಿ. ಮಧ್ಯಾಹ್ನ ಬಿಸಿಲು 11:15 ಆಗಿದೆ. ನೋಡಿದ್ದೆ ನನ್ನ ತೋಟ ಎಲ್ಲ ಫುಲ್ಲು ರೋಟ್ರ್ ಹಾಕಿ ಪೈಪ್ ಎಳ್ದು ಮಡಗಿದ್ದಾರೆ. ಇವಾಗ ಪೈಪ್ಗಳಿಗೆ ನೀರು ಬಿಟ್ಬಿಟ್ಟು ಟೆಸ್ಟ್ ಮಾಡಬೇಕು, ನೀರು ಬರ್ತದಿಲ್ಲ ಅಂತ. ಅಪ್ಪ ಅಲ್ಲಿದೆ ನೋಡಿ, ಕಾಣಿಸ್ತಾ ಅಪ್ಪ ಅಲ್ಲವ್ರೆ, ಅಮ್ಮ ಇಲ್ಲಿ ಹೋಗ್ತವ್ರೆ. ಈ ತೋಟಕ್ಕೆ ಹೂಕೋಸು ಹಾಕಬೇಕು. ಸೊ ಎಲ್ಲ ಕ್ಲೀನ್ ಪೈಪ್ ಟೆಸ್ಟ್ ಮಾಡಿ ಮತ್ತು ಈ ಗೊಬ್ಬರ ಹೇಳೈತೆ. ಸೊ ಮತ್ತು ಇನ್ನು ಆ ತೋಟ ಹತ್ರ ಹೋಗಬೇಕು, ಅಲ್ಲಿ ಮತ್ತೆ ತೋರಿಸ್ತೀನಿ, ಅಲ್ಲೂ ಹೋಗ್ತೀನಿ. ಈಗ ಸದ್ಯಕ್ಕೆ ಈ ತೋಟ ಹತ್ರ ಇನ್ನೂ ಗೊಬ್ಬರ ಬಂದಿಲ್ಲ, ಅದಕ್ಕೆ ಪೈಪ್ಗಳನ್ನ ರೆಡಿ ಮಾಡ್ಕೊಬೇಕು. ನಮ್ಮ ಅಪ್ಪ ಅಲ್ಲಿ ರೆಡಿ ಮಾಡ್ಕೊತಾರೆ ಪೈಪ್ಗಳು ನೋಡಿ. ಇವಾಗ ಪೈಪ್ಗೆ ರೆಡಿ ಮಾಡಿಕೊಂಡು ನೀರು ಬಿಟ್ಟು ಟೆಸ್ಟ್ ಮಾಡಿ ಮತ್ತು ಗೊಬ್ಬರ ಹಾಕಬೇಕು. ಇವಾಗ ಯಾವ ಗೊಬ್ಬರ ಅಂತ ಗೊತ್ತಿಲ್ಲ, ಬಂದಮೇಲೆ ಹೇಳ್ತೀನಿ ಗೊಬ್ಬರ ಯಾವುದು ಅಂತ. ಫ್ರೆಂಡ್ಸ್, ಇವಾಗ ಇನ್ನೊಂದು ತೋಟ ಹತ್ರ ಬಂದೆ. ಇವಾಗ ಏನೋ ದಾರ ಎತ್ಕೊಳ್ಬೇಕಂತ. ಸೊ ಇಲ್ಲಿ ದಾರ ಎತ್ಕೊಳ್ಬೇಕು, ಅದಕ್ಕೆ ಬಂದ್ವಿ. ಇದು ನಮ್ಮದೇ ಖುಷಿ ಹೊಂಡ. ಫುಲ್ ಇದೆಲ್ಲ ಪಾಚಿ ಕಟ್ಕೊಂಬಿಟ್ಟಿದೆ. ಯಾಕಂದರೆ ಈ ಸುತ್ತು ಮರಗಳಿದೆ ಅಲ್ವಾ, ಅದು ಎಲೆ ಒಣಗಿದ್ಮೇಲೆ ಎಲ್ಲ ನೀರಾಗಿ ಬೀಳುತ್ತೆ. ಸೊ ಅದೆಲ್ಲ ಫುಲ್ ಪಾಚಿ ಕಟ್ಕೊಂಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಫಿಶ್ ಇಂಗ್ಲಿಷು ಲೇ, ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಅಂದರೆ ಮೀನು ಇರಬೇಕು, ಕಾಣಿಸ್ತಿಲ್ಲ ನೋಡಿ. ನಮ್ಮದೇ ತೋಟ ಇಲ್ಲ, ಸೀತಾಕಾಯಿ ಗಿಡ ಇದೆ. ಇದು ಮೇ ಬಿ ಕೊಬ್ಬು, ಶುಗರ್ ಕೇನ್ ಮತ್ತು ಡ್ರ್ಯಾಗನ್ ಫ್ರೂಟು, ಮತ್ತು ಇದು ಹೂವು ಗಿಡಗಳೆಲ್ಲ, ಮತ್ತು ಇದು ದಾಳಂಬ್ರೆ ಗಿಡ, ಮತ್ತು ಅದು ನಾರ್ಮಲ್ ಗೊತ್ತಾ ನೋಡಿ. ಇದು ಅಷ್ಟೇ, ಇದು ರೆಡಿ ಮಾಡಬೇಕು ಬಂದು. ನೆಕ್ಸ್ಟು ಇದು ಪೈಪೆಲ್ಲ ಎಳೆದು ಇದಕ್ಕೂ ಗೊಬ್ಬರ ಹಾಕಿ ಎಲ್ಲ ಮಾಡಬೇಕು. ಇಲ್ಲಿ ಹಸುಗಂತ ಜೋಳ ಚೆಲ್ಲಿದ್ದೀವಿ. ಅಲ್ಲಿ ಪಾರಮೂಲಿದೆ. ಇಲ್ಲಿ ಸದ್ಯ 5 ತೆಂಕಾಯಿ ಗಿಡ ಇದೆ ಅಷ್ಟೇ ನಮ್ಮ ತೋಟ. ಇದೊಂದು ತೋಟ, ಅದೊಂದು ಅಲ್ಲಿದ್ದು ತೋಟ
ಅಲ್ಲಿಗೆ ತೋಟ. ಇವಾಗ ಈ ಬಿಸಿಲಲ್ಲಿ ಕೆಲಸ ಮಾಡಿ ಹೋಗಿ ಫ್ರೆಶ್ ಅಪ್ ಆಗ್ಬೇಕು, ಮಾಡುವ. ಎಲ್ಲ ಮಾಡ್ತಾ ಇರ್ಬೇಕು ಜೀವನದಲ್ಲಿ, ಕೆಲಸ ಮಾಡ್ಬೇಕು, ದುಡಿಮೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಆದರೆ ಅದೇ ಇದಾಗಬಾರ್ದು ಅಲ್ವಾ, ಏನೋ ಒಂದು ಸಾಧನೆ ಮಾಡಬೇಕು. ಏನೋ ನಾವು ಒಂದು ಸ್ವಲ್ಪ ಬೆಳಿತೀವಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನಗೊಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮನೆ ಹುಡುಗ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಫ್ಯಾಮಿಲಿ ಥರನೇ ಅಲ್ಲ, ಎಲ್ಲರೂ ಮನಸ್ಸಲ್ಲಿ ಬರುತ್ತೆ. ಈಗ ಹೆಂಗಂದರೆ ಸಬ್ಸ್ಕ್ರೈಬರ್ಸು ಇನ್ಸ್ಟಾಗ್ರಾಮ್ ಫಾಲೋವರ್ಸರೆಲ್ಲ ಹೆಂಗಂದರೆ ಒಂಥರ ಫ್ಯಾಮಿಲಿ ಇದ್ದಂಗೆ. ಯಾಕಂದರೆ ಅವರು ನಮಗೋಸ್ಕರ ನಮ್ಮ ವೀಡಿಯೋಸ್ ನೋಡ್ತಾರಲ್ಲ, ಅವ್ರು ನಮಗಂತ ಟೈಮ್ ಕೊಡ್ತಾರಲ್ಲ. ಅಂಥವ್ರು ಯಾರು ಇರೋಲ್ಲ, ನಮಗಂತ ಟೈಮ್ ಕೊಡೋದು ನೀವೇ. ಅಂಥವ್ರು ಯಾರಂದರೆ ಫ್ಯಾಮಿಲಿ ಒಂದೇ ಟೈಮ್ ಕೊಡೋದು ನಮಗಂತ. ಅದರಲ್ಲಿ ನೀವು ಸೇರ್ಕೊಂಡಿದ್ಮೇಲೆ ನೀವು ಫ್ಯಾಮಿಲಿ ಅಲ್ವಾ, ಹಂಗೆ ನಮಗಂತ ಟೈಮ್ ಕೊಡೋದು ನೀವೇ ಅಲ್ವಾ. ಸೊ ನೀವು ಒಂದು ಫ್ಯಾಮಿಲಿನೇ. ಎಲ್ಲ ಯೂಟ್ಯೂಬರ್ಸು, ಎಲ್ಲ ಇನ್ಸ್ಟಾಗ್ರಾಮರ್ಸು, ಇನ್ಫ್ಲೂಯೆನ್ಸರ್ಸು ಎಲ್ಲ ಅದೇ ಹೇಳೋದು, ನೀವೆಲ್ಲ ನಮ್ಮ ಒಂಥರ ಫ್ಯಾಮಿಲಿ ಇದ್ದಂಗೆ. ಹೌದು, ಫ್ಯಾಮಿಲಿನೇ. ನಾನು ಬೇರೆಯವ್ರ ಯೂಟ್ಯೂಬರ್ ನೋಡ್ತೀನಿ, ಬೇರೆಯವ್ರದ್ದು ವೀಡಿಯೋಸ್ ನೋಡ್ತೀನಿ, ಬೇರೆಯವರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀನಿ. ನಾವು ಅವ್ರಿಗೆ ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ ಅಂದ್ಬಿಟ್ಟು ನಾವು ಫಾಲೋ ಮಾಡ್ತೀವಿ. ನೀವು ಅಷ್ಟು ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ, ಫಾಲೋ ಮಾಡಿ. ಆದಷ್ಟು ಬಡವ್ರ ಮಕ್ಳಿಗೆ ಫಾಲೋ ಮಾಡಿ. ಯಾಕಂದರೆ ಬಡವ್ರ ಮಕ್ಕಳು ಒಂದು ಬೆಳಿಬೇಕು ಅಂತ ಆಸೆ ಇರ್ತದೆ, ಅವ್ರಿಗೆ ಫಾಲೋ ಮಾಡಿ. ನಂದು ಏನಿಲ್ಲ, ಫಾಲೋವರ್ಸ್ ಏನಿಲ್ಲ ಇನ್ಸ್ಟಾಗ್ರಾಮಲ್ಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ತಾಯಿಲ್ಲ. ಯೂಟ್ಯೂಬಲ್ಲಿ ಯಾರು ನೋಡ್ತಾಯಿದ್ದೀರಾ ಒಂದು ಫಾಲೋ ಮಾಡ್ಕೊಂಬಿಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಬೆಳೆಯುವ. ನನ್ನ ಗೋಲ್ ಒಂದೈತೆ, ಅದು ರೀಚ್ ಆಗಬೇಕು. ಅದರ ನಿಮ್ಮಿಂದನೇ. ನನ್ನ ಜಾಸ್ತಿ ಜನ ಆಡಿಸ್ಕೊಂಡು ನಕ್ಕವ್ರೆ. ಅವ್ರ ಮುಂದೆಲ್ಲ ನಾವೆಲ್ಲ ತೋರಿಸ್ಬೇಕು, ನಾನೇನು ಅಂತ ತೋರಿಸ್ಬೇಕು. ಸೊ ಅದಕ್ಕಂತಲೇ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಡೈಲಿ ವ್ಲಾಗ್ಸ್ ಥರ ಇಲ್ಲಿ ದೊಡ್ಡದ್ರ ಇನ್ನು 11ನೇ ತಾರೀಕಿಂದ ಏನೋ ಎಕ್ಸಾಮ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ 11ನೇ ತಾರೀಕು ಸ್ಟಾರ್ಟ್ ಆದರೆ ಇವಾಗ ನಾನು ಕಂಟೆಂಟ್ ಹುಡುಕಬೇಕು. ಇವಾಗ ತೊಡದ್ರೆ ಇದ್ದೀನಿ. ಇವಾಗ ಸ್ವಲ್ಪ ಕೆಲಸ ಮಾಡಬೇಕು, ಮತ್ತೆ ಇದನ್ನೇ ಹೋಗ್ಬೇಕು, ಕಂಟೆಂಟ್ ಮಾಡಬೇಕು, ಮತ್ತು ರೀಲ್ಸ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ. ಅವಕ್ಕೆಲ್ಲ ಕಂಟೆಂಟ್ ಹುಡುಕಬೇಕು. ಹೆವಿ ಕೆಲಸ ಐತೆ. ಸ್ಕ್ರಿಪ್ಟ್ ಬರೀಬೇಕು. ತಮಾಷೆ ಎಲ್ಲ, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗೋ ಸುಲಭ ಅಲ್ಲ. ಒಂದು ಸ್ಕ್ರಿಪ್ಟ್ ಬರೀಬೇಕು. ಇವತ್ತಿನ ದಿನ ನಾವು ಏನು ಮಾಡಬೇಕಂತ ಗೊತ್ತಾಗಬೇಕು. ನಾವು ಏನು ಮಾಡಬೇಕು, ಏನು ಕಂಟೆಂಟ್ ಕೊಡಬೇಕಂತ ಯೋಚನೆ ಮಾಡಬೇಕು. ಎಡಿಟ್ ಮಾಡಬೇಕು, ನಿದ್ದೆ ಕೆಟ್ಟು ಎಡಿಟ್ ಮಾಡಬೇಕು. ಯೂಟ್ಯೂಬರ್ಸ್ ಆಲ್ಮೋಸ್ಟ್ ನೋಡಿ, ಪಾಪ ಅವರೇ ಎಡಿಟ್ ಮಾಡ್ತಾರೆ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗ ಸುಮ್ಮನೆ ಎಲ್ಲ ಮಾಡಿ, ನೀವು ಮಾಡಿ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ಕಂಟೆಂಟ್ ಕ್ರಿಯೇಟರ್ ಆಗೋದ್ರ ಮೇಲೆ ಒಂದು ಸತಿ ಫೀಲ್ಡ್ ಮೇಲೆ ನಿಲ್ಲಿಸ್ಬಾರ್ದು, ಹಿಂದೆ ಸ್ಟೆಪ್ ಎತ್ಕೊಬಾರ್ದು. ಯಾವತ್ತೂ ಮುಂದೆ ಹೋಗ್ತಾ ಇರ್ಬೇಕು. ಏನೊಂದಾಗಲಿ, 2 ವರ್ಷ 3 ವರ್ಷ ಆಗಲಿ, ಯಾವಾಗೋ ಒಂದು ಸಿಗುತ್ತೆ ನಮಗೆ. ಮಾಡುವ. ಜಾಸ್ತಿ ಮೋಟಿವೇಶನ್ ಆಯಿತು, ಸಾಕು ಅನಿಸುತ್ತೆ. ಇವಾಗ ಗೊಬ್ಬರ ಬಂದಿದೆ ಆಟೋಲ್ಲಿ. ಇವಾಗ ಅದನ್ನ ಇಳಿಸ್ಕೊಂಡು ಪೈಪೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಗೊಬ್ಬರ ಚೆಲ್ಲುವ. ಬನ್ನಿ ಮಾಡುವ. ನೋಡಿ, ನಮ್ಮ ದೊಡ್ಡಪ್ಪನವ್ರದ್ದು ಕುಶ್ಕೊಂಡ ಇದೆ. ಇದು ಮರ ಐತಲ್ವಾ ನೋಡಿ, ಮರ ಫುಲ್ಲು ಬೋರ್ಡ್ ಆಗ್ಬಿಟ್ಟೈತೆ. ಬೋರ್ಡ್ ಆಗ್ಬಿಟ್ಟೈತೆ. ಏನೂ ಇಲ್ಲ, ಎಲೆಗಳು ಎಲ್ಲ ಇದು ಕುಶ್ಕೊಂಡಲ್ಲ ಐತೆ ನೋಡಿ, ಎಲೆಗಳೆಲ್ಲ ಫುಲ್ಲು. ಇವಾಗ ನೀರು ತುಂಬೋಗ್ಬಿಟ್ಟೈತೆ. ಇವಾಗ ನಮ್ಮ ತೋಟ ಕೂತಾಗುತ್ತೆ. ಸೊ ನಮ್ಮಪ್ಪ ಹೇಳ್ತಾರೆ ಫೋನ್ ಮಾಡಿ, ಫಸ್ಟ್ ನಾವು ಸ್ವಿಮ್ಮಿಂಗ್ ಮಾಡೋಕೆ ಬರ್ತಾಯಿದ್ದಿಲ್ಲ. ಇವಾಗ ನೋಡಿ ಎಲ್ಲಿ ಸ್ವಿಮ್ಮಿಂಗ್ ಮಾಡೋದು, ಎಷ್ಟು ಗಲೀಜಿದೆ ಸ್ವಿಮ್ಮಿಂಗ್ ಎಲ್ಲಿ ಮಾಡೋದು. ಸೊ ನೋಡ್ಬೇಕು, ಸ್ವಿಮ್ಮಿಂಗ್ ಎಲ್ಲಾದರೂ ಹೋಗ್ಬೇಕು. ನಮ್ಮ ದೊಡ್ಡಪ್ಪ ತೋಟ ಪಪಾಯ ಗಿಡ ಇತ್ತು ಫುಲ್ಲು. ಇವಾಗೆಲ್ಲ ಕಿತ್ತಾಕಿದ್ದಾರೆ. ರೈತ ಅನ್ನ ಕೊಡುವ ತಾತ, ಜೀತ ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಫ್ರೆಂಡ್ಸ್, ಅಣ್ಣ ಬಂದವನೇ, ವಿಶಾಲಣ್ಣ. ಜಾಸ್ತಿ ನಾನು ವ್ಲಾಗ ಕಾಣಿಸ್ಕೊಂತವನೆ.
ಅದು ನಾನೇ ಮಾಡ್ತಾಯಿದ್ದೆ ಇವತ್ತೇ ವ್ಲಾಗು ಜಾಸ್ತಿ ದಿನ ಆದಮೇಲೆ. ಕೆಲಸ ಮುಗೀತು. ಇಲ್ಲೊಂದು ಸ್ವಲ್ಪ ಅದೊಂದು ಸ್ವಲ್ಪ ಮಣ್ಣೆ ತಾಕಿ ಎತ್ತಾಕ್ದ ಕರೆಕ್ಟಾಗಿ ಬಂದ ಅಣ್ಣ. ತೆಗಿಯೋ ಮುಖ ಆಯ್ತಲ್ಲ, ನಿಮ್ಮ ಮುಖ ಯಾರು ನೋಡಿದ ಪಾಪ. ಏನು ಯಾರು ನೋಡದೆ ಹತ್ರ ಮುಖ ಮುಚ್ಚಿಕೊಂಡು ಅಲ್ಲ. ನೀವು ವಿಶಾಲ್ನ ಯಾರು ನೋಡಿಲ್ಲ? ನೋಡಿದರೆ ಕಮೆಂಟ್ ಮಾಡಿ, ಎಸ್ ಅಂತ ಹಾಕ್ರಿ. ನೋಡಿದೆ ಅಂದರೆ ನೋ ಅಂತ ಹಾಕ್ರಿ, ತೋರಿಸ್ತೀನಿ ಮತ್ತೆ ಇನ್ನೊಂದ್ಸತಿ ಅವನು. ಈಗ ಕೆಲಸ ಮಾಡಲೆ ಕೆಲಸ ಮಾಡಿಬಿಟ್ಟು ಇನ್ನೇನು ಮಾಡ್ತಾಯಿದ್ದೀನಿ ಬಿಸ್ಲಾಗ. ನೋಡಿ ನೆಮ್ಮದಿ ಜೀವನ. ನೋಡು ಹೇರ್ ಸ್ಟೈಲ್ ಎಲ್ಲ ನೋಡಪ್ಪ ಹೇರ್ ಸ್ಟೈಲ್ ರೆಡಿ ಮಾಡ್ಕೊಂತಾರೋದು ನೋಡಪ್ಪ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಬಿಸ್ಲಾಗ ನಾನು ಇವಾಗ ತಲೆಯಲ್ಲಿ ತಿಂತಾ ಇದ್ದೀನಿ. ಹಾಂ ತೆಗಿ ನೋಡಪ್ಪ, ನಮ್ಗೆ ಕಾಂಪಿಟೇಷನ್ ಕೊಡ್ತಾವನೆ. ಕೆಲಸ ಎಲ್ಲಿ ಹೋಗ್ತೈತಿ ಬಾರೋ, ಬಿಡಕ್ಕಲ್ಲ ಹೋಗ್ಬಿಡಂಗೆ. ಓಯ್ 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 ಹ್ಞೂ ಹಾಕು ಡೈ ಹಾಕು, ಬಿಡು ಒಳ್ಳೆ ಚೆನ್ನಾಗೈತೆ ನೀರು, ಸಾಕಾಗೈತೆ ನೀರು ಅಂತೂ. ಡೈ ಹೊಡ್ಯಾಕು. ಡೈ ಹೊಡ್ಯಾಕು. ಓನರ್ ಬಂದು ಹೊಡಿತಾನೆ. ಈಚೆಗೆ ಬಾ. ಇಡೀ ಮಣ್ಣು ಊದ ರಾಸ್ಕಲ್ ತೊಗೊಬೋದು. ಮಣ್ಣು ಊದೋದು ಇವಾಗ ತಾನೇ ಮೇಲೆ ಕೆತ್ತಾಕಿದ್ದೀನಿ. ನಿಂಗೆ ಮನುಷ್ಯತ್ತನೇ ಇರೋ, ಈ ಬಿಸಿಲಲ್ಲಿ ಕಷ್ಟ ಬಿದ್ದು ಎತ್ತಾಕಿದ್ದೀನಿ ಬೋಳಿ ಮಗನೇ, ಆದ್ಮೇಲೆ ನಿಂತ್ಕೊಂಡಿದ್ಯಾ. ಅಯ್ಯೋ ನಿನ್ನ ಮಗ ಬೋಸುಡಿಕೆ ಯಾಕೋ ಬಾರಲ್ಲ. ಆಯ್ತು ಬಾರೋ, ಆಯ್ತು ಬಾ, ವಿಡಿಯೋ ಮಾಡಪ್ಪ. ಅದು ಯಾಕೆ ಬ್ಲಾಗ್ ಮಾಡಿ ಓಡೋಗ್ತೀಯಾ? ಬಾ ಆಯ್ತು ಬಾ ಮಾಡಪ್ಪ. ಆಯ್ತು ಬರೋ. ನಮ್ಮ ಅಣ್ಣಂಗೆ ನಾಚಿಕೆ ಹುಡುಗಿ ಬಿದ್ದಾಗ್ತಾನೆ ಅಂತ. ಅಲ್ಲ ಮಚ್ಚಿ, ಹಾಂ ಕರೆಕ್ಟ್ ತಾನೆ. ನಮ್ಮ ಅಣ್ಣನು ಜಾಸ್ತಿ ಫಿಗರಪ್ಪ, ಹುಡುಗಿರು ಬಿದ್ದಾಗ್ತಾರೆ ಅಂತ ಭಯ ಅವನಿಗೆ. ತಾನೆ ಮಚ್ಚಿ? ನನ್ನ ಕೆಲಸ ಆಯಿತು. ಹಾಂ ನೋಡು, ಗೊಬ್ಬರ ಮೂಟೆ ತಂದು ಹಾಕು ಅಂತೆ. ಬಾ ಮಚ್ಚಿ, ಗೊಬ್ಬರ ಮೂಟೆ ಐತೆ ಅಂತೆ. ಎಲ್ಲ ಹಾಕ್ಲೆ, ಸೆಂಟ್ರ್ ತವಾಡ. ಆಹಾ ತಂದಾಕೋದು ನಾನಲ್ಲ, ಅದಕ್ಕೆ ಎಲ್ಲಾದರೂ ಸರಿ. ನೋಡ ಅಮ್ಮ, ನಮ್ಮ ಲಿಸ್ಟಿನಲ್ಲಿ ಹುಡುಗಿ ಅವರೇ ಕಣ್ಣೋರಿ. ಯಾವ ಸಾಂಗ್ ಮಾಡ್ತದೆ ಅವನು? ಕೆಲಸ ಮಾಡ್ತಾರೆ. ಇನ್ನೇನು ಅವರು ದುಡಿತಾರಪ್ಪ, ನೀನೇನು ಮಾಡ್ತಾ ಇದೀಯಾ? ಸುತ್ತಾಡ್ತಾ ಇದೀಯಾ, ತಿರ್ಗಾಡ್ತಾ ಇದೆಯಾ ನೀನು? ಅವರು ದುಡಿತಾವ್ರೆ ಅಲ್ಲಿ, ಆಯ್ತಾ? ನೀನು ತಿರ್ಗಾಡ್ತಾ ಇದೀಯಾ ಅಷ್ಟಾನೆ. ಹೌದು. ಯಾವ್ದು ಮಚ್ಚಿ ಗೊಬ್ಬರ ಇದೆ ಹೇಳು? ಹಾಂ ಯಾವ್ದು? ಡಿ ಎ ಪಿ ಅಂತೆ ಗೊಬ್ಬರ, ನನಗೂ ಗೊತ್ತಿಲ್ಲ. ಇಲ್ಲ ಐತೆ ನಾನು DAP 2 ಮೂಟೆ. ಈ ತೋಟಗೊಂದು, ಮತ್ತು ಇನ್ನೊಂದು ತೋಟ ಅಲ್ಲಿ ತೋರಿಸಿದ್ನಲ್ವ ಅದಕ್ಕೊಂದು. ಅಣ್ಣ ಜಿಮ್ಮು ಬಾಡಿ ಬಿಲ್ಡ್ರ್ ಅಣ್ಣ. ಎತ್ತೋ ಪರವಾಗಿಲ್ಲ, ಟ್ರೈ ಮಾಡೋಣ. ಎತ್ತ ಮಚ್ಚಿ, ಎತ್ತ ಮಚ್ಚ, ಎತ್ತ. ಬಾರೋ ಪೈಲ್ವಾನ್, ಬಾರೋ ಪೈಲ್ವಾನ್. ನೋಡಪ್ಪ, ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ ಪೈಲ್ ಎತ್ಕೊಂಬಿಟ್ಟ. ಇಲ್ಲೇ ಬಿಡ ಎತ್ಕೊಂಡ್ ಬಿಡ. ಪೈಲ್ವಾನು ನೋಡಪ್ಪ, ಎತ್ತುಬಿಟ್ನ ಪೈಲ್ವಾನ್ ಎತ್ತುಬಿಟ್ಟೆ. ನಾವು ಎತ್ತುವ, ನಾವು ಟ್ರೈ ಮಾಡುವ. ನಮ್ಮ ಅಣ್ಣ ವಿಡಿಯೋ ಮಾಡ್ತಾರೆ. ಅದಿವಾಗ ಅದೇನೋ ಹೇಳ್ತಿದ್ದಲ್ಲ ಹೇಳೋ. ನಮ್ಮ ಅಣ್ಣ ಏನೋ ಸಾಧನೆ ಮಾಡೋಣಂತೆ. 3 ಎಕರೆಯಲ್ಲಿ 1 ಅವರ್ಗೆ DAP ಗೊಬ್ಬರ ಹಾಕ್ಬಿಟ್ಬಿಟ್ಟಂತೆ, ಹಿಂಗೆ ಸಾಲೋದಕ್ಕೂ. ಅದು ಜಾಳ ಐತಂತೆ, ಆ ಜಾಳಲ್ಲೇ ಹಾಕ್ಬಿಟ್ಬಿಡ್ತೀನಂತೆ. 1 ಅವರ್ಗೆ ಆಗೋಯ್ತನಾ? ಅಲ್ಲ ಇವನು 1 ಅವರ್ಗೆ 3 ಎಕರೆಗೆ ಗೊಬ್ಬರ ಚೆಲ್ಬಿಟ್ನಂತೆ ಇವನು ಮತ್ತೆ ಅಪ್ಪನು. ತಿಪ್ಪೆ ಗೊಬ್ಬರ ಇದೆ ಅಂತೆ. 1 ಅವರ್ ಚೆನ್ನಾಗ್ಬೋದಾ? ಗೊತ್ತಿಲ್ಲ, ಯಾವುದೋ ಒಂದು ಇರಲಿ.
ಹಂಗೆ ಹಂಗೆ ಉದ್ದು ಕೊಟ್ಟೋಗದ ಹಂಗೆ ಹಾಕೊಂಡು ನೋಡಂಗೆ ಅದ್ಯಾಕಪ್ಪ ಒಂದೇ ಸಲ ಹೋಗಪ್ಪ. ನೀನು ಹಾಕೋತಿದ್ಯಾ ನೋಡಿ ಇಲ್ಲಿ ಪೈಪ್ಗಳು ಇಷ್ಟೇ ನೋಡ್ಬಾ, ಇಲ್ಲಿ ಇದು 2 ಪೈಪ್ ಸಿಕ್ಕಿದ್ದು, ಇನ್ನ 2 ಪೈಪ್ ಸಿಕ್ಕಿಲ್ಲ. ಅಲ್ಲ ಮಣ್ಣಾಕಿದ್ರಿ ಇಲ್ಲಿ ಅವತ್ತು ಇವ್ರ ತಾಡ್ದಾಗಿಂದ ಮಳೆ ಬಂದ್ರೆ ನೀರು ಬರ್ತದೆ ಅಂದ್ಬಿಟ್ಟ ನೋಡಿ. ಅಲ್ಲಿಲ್ಲ ಅದಕ್ಕೆ ಹೌದಾ ಮುಚ್ಚಿಲ್ಲ ಏನಪ್ಪ ಇದು? ಯಾರೋ ಮುಚ್ಚಾಕ್ಬಿಟ್ಟಲ್ಲಿ. ನೀನು ನೋಡಿಲ್ಲ ನಾ ಅದೆಲ್ಲ ತೋಡಿದ್ನ ಏನೋ ಪೇಪರ್ ಅನ್ಕೊಂಡೆ ಇದ್ದೆ. ಸಿಕ್ತು ಅಣ್ಣ ಇನ್ನೊಂದು ಕಡೆ ನೋಡ್ತಾನೆ, ಚೆಕ್ ಮಾಡ್ತಾನೆ. ಯಾಕಪ್ಪ ಸುಸ್ತಾಗೈತಾ? ಯಾಕೋ ನಾನು ಹೋದ ಮನೆಗೆ ನಾನು ಅನ್ಸೋದು ಗೊಬ್ಬರ ಹಾಕುವ ಬನ್ನಿ ಹಾಕುವ. ಆ ಕಡೆ ನಮ್ಮಮ್ಮ ಸ್ಟಾರ್ಟ್ ಮಾಡ್ಕೊಂಡವ್ರೆ, ಈ ಕಡೆ ನಮ್ಮಪ್ಪ 2 ಸಾಲ ಹಾಕ್ಬಿಟ್ಟು ಏನೋ ಪೈಪ್ ಕಟ್ಟಬೇಕಂತ ಹೋಗೋರೆ. ನಾನು ಎತ್ಕೊಂಡು ಹೋಗುವ ಈ ಬಿಸಿಲಲ್ಲಿ ಸಾಂಗ್ ಕೇಳ್ಕೊಂಡು ಶುರು ಮಾಡುವ. ಲವ್ ಆ ನಾಯಿ ಮರಿಗಳು ಬಿಡ್ಬೇಡ ಲವ್. ನೀನು ಲವ್ ಏನು ಹಿಡ್ಕೊಂಬಂದವೆ? ಗಾಡಿ ಕೇಳಿಸುತ್ತೋ ಇಲ್ಲ ಗೊತ್ತಿಲ್ಲ. ನಾಯಿ ಮರಿಗಳೆಲ್ಲ ಓಡಿಸ್ಬಿಟ್ಟೆ. ನೋಡಲ್ಲ ಐತೆ ನಾಯಿ ಮರಿಗಳು, ಅವ್ರ ಅಮ್ಮನ ಹತ್ರ ಹೋಗ್ತೈತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಕೋಳೆ ಎಲ್ಲೈತಾ? ಇಲ್ಲ ಕೋಳಿನ ಪಕ್ಷಿನದ ಯಾವ್ದ ಮಾಂಸದ ಎಲ್ಲೈತಾ? ಕಾಣಿಸ್ತಲ್ಲ ಹೆಂಗೆ ಕುತ್ಕೊಂಡು ತಿಂದಿರೋದು. ಪುಕ್ಕಾಗಲ್ತಾನೆ ಅಷ್ಟು ತಾನೇ ಅದಿಲ್ಲ. ಕುತ್ಕೊಂಡು ತಿಂದಿರೋದು. ಇವಾಗ ಮಗನ ಮಾಡೋ ಕೆಲಸ ಯಾವ್ದಿದು? ನಮ್ಮ ಕೊಳ್ಳಿ ಯಾವ ಇಲ್ಲೇ ತೋರಿಸ್ತೀವಿ ಮಾಂಸ ತೋರಿಸ್ತಿರ್ತೀವಿ ನೋಡಿದ್ವಿ. ಮಾಂಸ ಕೋಳಿ ಮಾಂಸ ಹೋಗಲ್ಲೇ ಮುಟ್ಟು ನೋಡ್ಬೇಕಂತ. ಮುಟ್ಟು ಬೇಕಾ ಬಿಟ್ಟು ನೋಡಿ ನನಗೇನಾಗಬೇಕು. ಕೈ ತಿನ್ಬೇಕಾದ್ರೆ ಬೇರೆ ಥರಪ್ಪ, ಅದು ರಕ್ತ ತಂಗೆ ಇರೋದು. ಎಲ್ಲೈತೋ ಕೊಡಿ. ನಮ್ಗೆ ಗೊಬ್ಬರ ಹಾಕೋದ್ಬಿಟ್ಟು ಒಂದು ಜೊತೆ ನೋಡಕ್ಕೆ ಬಂದು ಅದ್ಯಾವ ಪೀಸ್ ಅಷ್ಟೇ ಅಲ್ಲ. ನೀವು ಬಿಸಾಕಿದ ಪೀಸ್ ನೋಡ್ರಿ. ಅಬ್ಬೆ ಪುಕ್ಕಾಗ ಮಾತ್ರ ಅಷ್ಟೇ ಅದಲ್ಲಿ. ಹಾಂ ಮಾಂಸ ಇರಬೇಕಲ್ಲ. ಇನ್ನಿಷ್ಟೇ ಅಷ್ಟು. ಬಾಯ್ ಬಾಯ್, ಸಿಗುವ ಮಧ್ಯಾಹ್ನ ಇವಾಗ ಸಂಜೆ. ಮಮ್ಮಿ ಎಷ್ಟೆಷ್ಟು ಹಾಕ್ಬೇಕು ಮಮ್ಮಿ? ಹಿಂಗೆ ಅಕ್ಕಿದ ಬಣ್ಣ ನಮ್ಮ ಎಷ್ಟು ಹಾಕೋರೆ ಕಾಣಿಸ್ತೈತ? ನಂಗೆ ಬೇರೆ ಮಣ್ಣೆ ಕಾಣಿಸ್ತೈತೆ. ನಾನು ಹಾಕಿದ್ದೀನಿ, ನಾನು ಜಾಸ್ತಿನೇ ಹಾಕಿದ್ದೀನಿ. ಅಂತ ಹಾಕ್ಬಿಟ್ಟು ಸಿಗ್ತೀನಿ. ಬಾಯ್. ಇವಾಗ ಆಗೋಯ್ತು ಫುಲ್ಲು. ಇದಕ್ಕೂ ಹಾಕಿದ್ದಾಯ್ತು ಮತ್ತು ಕೆಳಗಿಂದ ಹಾಕಿದ್ದು ಆಗೋಯ್ತು. ಎಷ್ಟೊತ್ತು ತೊಗೊಂಡೋಯ್ತು ಗೊತ್ತಿಲ್ಲ, ಆಗೈತೆ. ಇವಾಗ ನಮ್ಮಪ್ಪ ನೀರು ಬಿಟ್ಟರು, ಅಲ್ಲಿ ಪೈಪ್ ಕಾಣಿಸ್ತೈತಾ ನೋಡಿ, ಅಲ್ಲಿ ಪೈಪು, ಆ ಪೈಪ್ ಹೊಡೆದೋಗೈತೆ. ಇವಾಗ ರೆಡಿ ಮಾಡಬೇಕು. ಇವಾಗ ಮತ್ತೆ ಆ ತಡತ್ರ ಹಾಕೋಬೇಕು. ಇವಾಗ ನಮ್ಮಪ್ಪ ನಮ್ಮ ಅದು ತುಂಬ್ತಾಯಿದ್ದಾರೆ, ಎತ್ಕೊಂಡೋಗಲ್ಲ. ಆಗ ಅದಕ್ಕೆ ತಾಡ್ಕೆ ಹಾಕ್ಬೇಕು. ಟೈಮ್ ಬಂದು 1:30 ಆಗೈತೆ. ಬಿಸಿಲು ವೀಕ್ ಆಯ್ತೈತೆ.
ಫುಲ್ ಬ್ಲ್ಯಾಕಿನೇ ಆಗ್ಬಿಟ್ಟಿದ್ದೀನಿ. ಇವಾಗ ಮನೆ ತೊಗೋಬೇಕು. ಮನೆ ತೊಗೊಂಡು ಗಾಡಿಯಲ್ಲಿ ಐತೆ, ಮನೆ ತೊಗೊಬಿಟ್ಟು ನಾನು ಮನೆಗೆ ಹೋಗ್ಲಾ ಮಮ್ಮಿ? ನಾನು ಮನೆಗೆ ಹೋಗ್ತೀನಿ. ಕೊಟ್ಟು ಹಾಂ ಹಾಂ ಹ್ಞೂ ಹಾಂ ಎಲ್ಲಿ ಕೆತ್ಕೊಬರ ಕೇಳ. ಹಾಂ ಸರಿ ಆಯ್ತು. ಇವಾಗ ಈ ಬಾಟ್ಲು ತುಂಬ ನೀರು ಎತ್ಕೊಂಬರ್ಬೇಕು. ಹೋಗಿ ಬನ್ನಿ ಹೋಗೋಣ ಮನೆ ಹತ್ರ. ಗೈಸ್ ಏನು ಗೊತ್ತುಂಟಾ, ಈ ಹೊಲದಲ್ಲಿ ಇದು ಒಂದು ಮೂಟೆ ಎತ್ಕೊಂಡು ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ಹೋಗ್ತಿದ್ದೀನಿ ನೋಡಿ. ನಮ್ಮ ಕಷ್ಟ ಏನು ಮಾಡು. ಇಲ್ಲಿಂದ ಇನ್ನೊಂದು ತೋಟ ಹತ್ರ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಬ್ಯಾಲೆನ್ಸಿಂಗ್ ಪಾಪ. ಬನ್ನಿ ಹೋಗುವ. ಈಗ ಟೈಮ್ ಎಷ್ಟಾಗೈತೆ? 2 ಗಂಟೆ ಆಗಿದೆ ಟೈಮು. ನಮ್ಮಮ್ಮ ಅಲ್ಲಿ ಹಾಕ್ತಿದ್ರಲ್ಲ ಅಲ್ಲಿವರೆಗೂ ಹಾಕಿದ್ದೀವಿ. ಇನ್ನೂ ಲಾಸ್ಟ್ವರೆಗೂ ಐತೆ. ತೋರಿಸ್ತೀನಿ ತಡೀರಿ, ಎಲ್ಲಿ ಅಂತ ಝೂಮ್ ಹಾಕ್ತೀನಿ. ಕಾಣಿಸುತ್ತಾ? ಅಲ್ಲಮ್ಮಪ್ಪ ಏನು ಅಜ್ಜಿ ಝೂಮ್ ಆಗ್ತಿಲ್ಲ. ಅಲ್ಲಮ್ಮಪ್ಪ ಇದ್ರಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆಗೆ ಅಲ್ಲಿವರೆಗೂ ಹಾಕ್ಬೇಕು. ನಮ್ಮ ಅಂದರೆ ಇವಾಗ 2 ಗಂಟೆ 3 ಗಂಟೆ ಆಗೋಗುತ್ತೆ ಈ ಬಿಸಿಲಲ್ಲಿ. ಏನು ಮಾಡೋದು, ಒಂದಿನ ಕಷ್ಟ ಬೀಳಬೇಕು, ಬಿದ್ದಾಗೆ ಪ್ರತಿಫಲ ಸಿಗೋದು. ಕೈಯೆಲ್ಲ ನೋವು ಬಂದ್ಬಿಟ್ಟೈತೆ, ಕಾಲು ನೋಯ್ತೈತೆ. ಇದು ಏನಕ್ಕೆ ರೆಡಿ ಮಾಡ್ತಾ ಇರೋದಂದರೆ, ಈ ಪೈಪೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಏನಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಅಂದರೆ ಹೂಕೋಸೋಣಕ್ಕೆ. ಹೆಂಗೆ ಹೂಕೋಸೋಣಂದರೆ ನೋಡಿ, ಸೆಂಟ್ರಲ್ಲಿ ಇದು ಮಾಡ್ತಾರೆ, ಏನದು ಮಾಡ್ತಾರೆ ನೋಡಿ. ಹೇಳ್ತೀನಿ ಕ್ಯಾಪ್ಸ್ಕೊಂಡು ನೋಡಿ. ಇಲ್ಲೊಂದು ನಾರು ಅಂತಾರೆ, ಇನ್ನೊಂದು ನಾರು ಅಂತಾರೆ. ಪೈಪ್ ಸೆಂಟರ್ ಇದೆ. ಇವಾಗ ಗೊತ್ತಾಯ್ತು ಏನಂದರೆ, ಇದು ಸಾಲು ಹೊಡೆದಿದ್ದಾರೆ. ಎತ್ತುಗಳದಲ್ಲಿ ಸಾಲು ಹೊಡೆದಿದ್ದಾರೆ, ನೇಗ್ಲಲ್ಲಿ ಸಾಲು ಹೊಡೆದಿರೋದಿವಲ್ಲ. ಫುಲ್ ಎತ್ತಲೇ ಹೊಡೆದಿರೋದು, ಎತ್ತುಗಳದಲ್ಲಿ ಸಾಲು ಹೊಡೆದಿರೋದು. ಇವಾಗ ಅಲ್ಲಿಂದ ಹಾಕ್ಬೇಕು. ನಾವು ಅಮ್ಮ ಅಲ್ಲಿ ನಿಂತ್ಕೊಂಡವ್ರೆ, ಗೊಬ್ಬರ ತೊಗೊಂಡು ಕೊಡ್ತೀವಿ, ಮತ್ತೆ ಹೋಗ್ಬೇಕು. ಫ್ರೆಂಡ್ಸ್, ಲಾಸ್ಟ್ ಮುಗೀತು. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಬೇಕು. ಅವ್ನು ಸಮರ್ಥನ ಫೋನ್ ಮೇಲೆ ಫೋನ್ ಹಾಕ್ತವನೆ, ಬಾ ಕರ್ಕೊಂಡೋಗಿ ಬಾ ಅಂತವ್ರು. ಎಲ್ಲೋ ಅವ್ರು ಟ್ಯಾಕ್ಟ್ರಿನ ಆಯಿಲ್ ಸರ್ವಿಸ್ ಬಿಟ್ಟವನಂತೆ, ಗಾಡಿ ಇಲ್ಲ, ಇನ್ನು ಲೇಟ್ ಆಗುತ್ತೆ ಕೊಡೋದಕ್ಕೆ, ಬಾ ಅಂತ ತಲೆ ತಿಂತವನೆ. ಅವ್ನು ಫೋನ್ ಮಾಡ್ಬೇಕಿನ್ನು ನಾನು. ಮತ್ತು ನೋಡಿ, ಫುಲ್ ಹಾಕಿದಾಗೋದು ಇಷ್ಟು ತೋಟಗೆ. ಇವಾಗ ಅವ್ನು ಹೋಗಿ ಕರ್ಕೊಂಡು ಬರಬೇಕು. ಮೇ ಬಿ ಗೊತ್ತಿಲ್ಲ ಇನ್ನೂ ಕರೆಕ್ಟಾಗಿ. ಅವ್ನಿಗೆ ಮನೆ ಹತ್ರ ಹೋಗ್ಬಿಟ್ಟು ಫೋನ್ ಹಾಕ್ತೀನಿ, ಮತ್ತು ಬಂದು ಫ್ರೆಶ್ ಅಪ್ ಮಾಡೋಣ. ಅವನೇನೋ ಒಂದೇ ಉಸಿರಲ್ಲ ಅವನೇ, ಅದಕ್ಕೆ ಹೋಗುವ, ಮನೆಗೆ ಹೋಗುವ. ಫ್ರೆಂಡ್ಸ್, ಲಾಸ್ಟ್ ಮನೆ ಹತ್ರ ಬಂದು ರಕ್ಷೆ ಮನೆ ಹತ್ರ ಹೋಗಬೇಕು. ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟಿದೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟೆ. ತೋಟದ ಹತ್ರ ಕೆಲಸ ಮಾಡಿದ್ದೆ. 11 ಗಂಟೆಗೆ ಹೋಗಿದ್ದು, 3 ಗಂಟೆ ಆಯ್ತು ಮನೆಗೆ ಬರೋಕ್ಕೆ. ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ. ಇವಾಗ ರಕ್ಷೆ ಮನೆ ಹತ್ರ ಹೋಗ್ಬೇಕು. ರಕ್ಷೆ ಮನೆ ಹತ್ರ ಹೋಗಿ ಮತ್ತು ನಾನು ಅವ್ನ ಫೋನಲ್ಲಿ ಸ್ವಲ್ಪ ಎಡಿಟಿಂಗ್ ಆ್ಯಪ್ಸ್ ಇನ್ಸ್ಟಾಲ್ ಮಾಡಬೇಕು. ಅವ್ನ ಫೋನು ಯೂಸ್ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ. ಸೊ ಅಲ್ಲಿಗೆ ಹೋಗ್ಬೇಕು ಮನೆ ಹತ್ರ. ಹೋಗುವ, ಮುಂದೆಗೆ ಏನು ಕೆಲಸ ಗೊತ್ತಿಲ್ಲ, ನೋಡುವ. ರಕ್ಷೆ ಇರಲಿಲ್ಲ, ಎಲ್ಲೋ ಕೋಲಾರಕ್ಕೆ ಹೋಗೋಣಂತೆ. ಸೊ ಅದಕ್ಕೆ ಇವಾಗ ಚಾರ್ಜಿಂಗ್ ವೈರು ಮತ್ತು ನನ್ನ ಫೋನ್ ಎತ್ಕೊಂಡು ಮಾಡಿ ಮೇಲೆ ಬಂದೆ. ಅದೇನು ರಿಪೇರಿ ಮಾಡಬೇಕಂದಲ್ವ, ಆ ಆ್ಯಂಪೇರ್ದು, ಅದನ್ನ ರೆಡಿ ಮಾಡಬೇಕು. ಸೊ ಇವಾಗ ಆ್ಯಂಪರ್ನ ರಿಪೇರ್ ಮಾಡಬೇಕು. ಹೆಂಗೈತೆ ಹಂಗೆ ಬಿಟ್ಟಿದ್ದೀನಿ. ಇವಾಗ ಇದನ್ನ ರೆಡಿ ಮಾಡುವ. ರಕ್ಷಿ ಬರ್ತಾರಂತೆ ಮೇಲೆ. ಇವಾಗ ರಕ್ಷೆ ಮಾಡಿರೋದಿದ್ದೀನಿ ಬಂದೆ ಆಲ್ಮೋಸ್ಟ್. ಅವನ ಹತ್ರ ಡಾಗಿ ಬರೋ ಜೊತೆ ಒಂದು ಜಾಸ್ತಿ ಆದ್ಮೇಲೆ ಬ್ಲಾಗ್ ಕಾಣಿಸುತ್ತೆ. ಹಂಗಾಗಿ ಬರ ಇವತ್ತು ಎಲ್ಲೂ ಹೋಗಿಲ್ಲ. ಬೇಳೆ ಮಕ್ಕಳು ಕಂಟೆಂಟೇ ಇಲ್ಲ. ಮನೆ ಮಾಡ್ಕೊಂಡಿರ್ತಾನೆ, ಮುಂದೆ ತೋರಿಸ್ತಾನೆ ನೋಡಿ. ನಕ್ಕಂಗೆ ಕುತ್ಕೊಂಡು ಅವನೇ ರೀಲ್ಸ್ ಮಾಡ್ಕೊಂಡು ಮನೆಯಲ್ಲಿ ನೋಡು. ಏನೋ ನಿನ್ನ ಸ್ಮೈಲಿಗೆಲ್ಲ ಫಿದಾಗ್ಬಿಡ್ತಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.
ಏನು ಕೈ ಆಗ್ಲಿಲ್ಲ ಕಣದ್ಲ ಅವ್ನು ವಿಶಾಲ್ ನೋಡಿದೆ ಹಂಗೆ ಆಡ್ತಾನೆ. ಏನು ನೀವು ಹುಡುಗಿರು ಕೈ ನಡ್ ನಿಂತ್ಕೊಂಬೋದು ಇಟ್ಕೊಂಡು. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಎಷ್ಟಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ 5 ಗಂಟೆಗೆ ಆಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್ ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.